ಗುಡ್ ನ್ಯೂಸ್ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ನಿನ್ನೆ ಬಹಳಷ್ಟು ಜನರಿಗೆ ಸ್ಪೀಡ್ ಆಗಿ ಜಮಾ ಆಗಿದೆ ಅಂತ ಹೇಳ್ಬೋದು. ಸೊ ಬಹಳಷ್ಟು ಜನ ಕಮೆಂಟ್ ಕೂಡ ಮಾಡಿದ್ದಾರೆ. ನಾನು ನಿಮಗೆ ಲೈವ್ ಪ್ರೂಫ್ ಸಮೇತ ನಾನು ನಿಮಗೆ ತೋರಿಸ್ತೀನಿ. ಸೊ ನಿಮಗೆ ಜಮಾ ಆಗಿದೆ ಇಲ್ವಾ ಅನ್ನುವಂಥದ್ದು ಕನ್ಫರ್ಮ್ ಆಗುತ್ತೆ, ಜಮಾ ಆಗ್ತಾ ಇದೆಯಪ್ಪ ಅಂತ ಹೇಳ್ಬಿಟ್ಟು ನಿಮಗೆ ಫೀಲ್ ಕೂಡ ಆಗುತ್ತೆ. ಹಾಗಾದರೆ ಬನ್ನಿ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ 100% ಜಮಾ ಆಗ್ತಾ ಇರುವಂಥದ್ದು ನಿಜಾನ? ಸೊ ಮೊದಲನೇ ಹಂತದಲ್ಲಿ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ, ಸೊ ಯಾವ ಜಿಲ್ಲೆಗಳಿಗೆ ಈಗಾಗಲೇ ಆಲ್ರೆಡಿ ಬಂದಿದೆ, ಪ್ರತಿಯೊಂದು ಅಪ್ಡೇಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ನಿಮಗೆ 17ನೇ ಕಂತಿನ ಹಣ ಕೂಡ ಜಮಾ ಆಗುತ್ತೆ. ಅದೇ ರೀತಿಯಾಗಿ 18ನೇ ಕಂತಿನ ಹಣದ ಬಗ್ಗೆ ಕೂಡ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡಿದ್ರೆ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ಗಳನ್ನು ನೋಡಬಹುದು. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಬಿಡುಗಡೆ ಆಗಿ ಕೆಲವೊಂದಿಷ್ಟು ದಿನಗಳಾಗಿದೆ ಆಲ್ರೆಡಿ. ಯಾಕಂದ್ರೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಮಾತ್ರ ಆಗಿತ್ತು, ಸ್ಪೀಡ್ ಆಗಿ ಜಮಾ ಆಗಿರಲಿಲ್ಲ. ಹೀಗಾಗಿ ಯಾರಿಗೂ ಕೂಡ ಕನ್ಫರ್ಮ್ ಆಗಿಲ್ಲ ಜಮಾ ಆಗ್ತಾ ಇದೆ ಅನ್ನುವಂಥದ್ದು. ಆದರೆ ನಿನ್ನೆ ನೋಡಿದ್ರೆ ಬಹಳಷ್ಟು ಫಲಾನುಭವಿಗಳಿಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿತ್ತು. ಸೊ ನಿನ್ನೆ ಸಾಕಷ್ಟು ಕಮೆಂಟ್ಸ್ಗಳು ಕೂಡ ಬಂದಿದ್ದಾವೆ. ಈಗಾಗಲೇ ಆಲ್ರೆಡಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಜಮಾ ಆಗಿದೆ, ಅದರಲ್ಲಿ ಏನಂತ ಹೇಳ್ಬಿಟ್ಟು ಕಮೆಂಟ್ಸ್ಗಳನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ, ಇನ್ನು ಯಾವ ಜಿಲ್ಲೆಗಳಿಗೆ ಬರಬೇಕಾಗಿದೆ, ಪ್ರತಿಯೊಂದು ಮಾಹಿತಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಮೊದಲನೇದಾಗಿ ಕಮೆಂಟ್ಸ್ಗಳನ್ನು ನಾವು ಓದೋಣ. 17ನೇ ಕಂತಿನ ಹಣ ಬಂದಿದೆ ಗುಲ್ಬರ್ಗ. ಸೊ ನೋಡಿ, ಇಲ್ಲಿ ಗುಲ್ಬರ್ಗ ಜಿಲ್ಲೆದವರಿಗೂ ಕೂಡ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು. 17ನೇ ಕಂತಿನ ಹಣ 2,000 ಜಮಾ ಆಗ್ತಾ ಇದೆ. ನಾನು ಒಂದು ವಿಷಯ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. 17ನೇ ಕಂತಿನ ಹಣ ನಿಮಗೆ ಜಮಾ ಆದರೆ ಮಾತ್ರ ಮುಂಬರುವಂತಹ ಎಲ್ಲ ಕಂತುಗಳು ಕೂಡ ಜಮಾ ಆಗಲಿಕ್ಕೆ ಸಾಧ್ಯ. ಒಂದು ವೇಳೆ ಈ ಒಂದು ಕಂತುಗಳನ್ನು ನೀವು ಕಳ್ಕೊಂಡಿದ್ದೆ ಆದರೆ ಮುಂದೆ ಬರ್ತಕ್ಕಂತಹ ಇನ್ನು 2 ರಿಂದ 3 ವರ್ಷ ನಿಮಗೆ ಹಣ ಬರ್ತಾನೆ ಇರುತ್ತೆ. ಸೊ ಅವೆಲ್ಲ ಕಂತುಗಳು ಕೂಡ ನಿಮಗೆ ಬರಲಿಕ್ಕೆ ಆಗೋದಿಲ್ಲ ನೋಡಿ. ಸೊ ಹೀಗಾಗಿ ನೀವು ಏನು ಮಾಡಬೇಕು, ಈ ಒಂದು ಕಂತುಗಳ ಎಲಿಜಿಬಲ್ ಇದ್ರೆ ಇಲ್ವಾ ಅಂತ ನೋಡಿಕೊಂಡು ಈ ಒಂದು ಕಂತುಗಳನ್ನು ಪಡ್ಕೊಂಡಿದ್ರೆ ನೀವು ಎಲಿಜಿಬಲ್ ಇದ್ದ ಹಾಗೆ ಸೊ ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳು ಕೂಡ ಬರ್ತವೆ. ಒಂದು ವೇಳೆ ನೀವು ಮಿಸ್ ಮಾಡ್ಕೊಂಡಿದ್ದಾದ್ರೆ ನಿಮಗೆ ಯಾವ ಕಂತುಗಳು ಕೂಡ ಬರೋದಿಲ್ಲ. ಇನ್ನು ನೆಕ್ಸ್ಟ್ ಕಮೆಂಟ್ಸ್ಗಳನ್ನು ನಾವು ನೋಡೋದಾದ್ರೆ, ಧನ್ಯವಾದ 17ನೇ ಕಂತಿನ ಹಣ ಬಂದಿದೆ ಅಂತ ಕೂಡ ಕಮೆಂಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಚಾಮರಾಜನಗರಕ್ಕೂ ಕೂಡ 16ನೇ ಕಂತಿನ ಹಣ 17ನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ. 17ನೇ ಕಂತಿನ ಹಣ ಬೀದರು ಇವತ್ತು 12:30ಕ್ಕೆ ಹಣ ಬಂದಿದೆ, ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ಗಳನ್ನ ಮಾಡಿದ್ದಾರೆ. ನಾನು ಸೀರಿಯಲ್ ವೈಸ್ ಹಾಕ್ತಾ ಇಲ್ಲ, ಆದರೆ ಕಮೆಂಟ್ಸ್ಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಕಮೆಂಟ್ ಮಾಡಿದ್ದಾರೆ. ಸೊ ಎಲ್ಲವನ್ನ ಕೂಡ ಹಾಕ್ಲಿಕ್ಕೆ ಬರೋದಿಲ್ಲ, ಒಂದು ಸ್ವಲ್ಪ ನಿಮಗೆ ಕಮೆಂಟನ್ನು ನಿಮಗೆ ಲೈವ್ ಪ್ರೂಫ್ ಆಗಿ ತೋರಿಸ್ಬೇಕಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. 17ನೇ ಕಂತು ಹಣ ಬಂದಿದೆ ಹಾವೇರಿ ಅಂತ ಕಮೆಂಟ್ ಮಾಡಿದ್ದಾರೆ. 17ನೇ ಕಂತು ಕಲಬುರಗಿ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ. 17 ಜಮಾ ಆಗಿದೆ, ಬೆಳಗಾವಿ ಜಿಲ್ಲೆಗೂ ಕೂಡ ಹಣ ಬಂದಿದೆ ಅಂತ ಹೇಳ್ಬೋದು. ಹೀಗೆ ಬಹಳಷ್ಟು ಜನ ಕಮೆಂಟ್ ಮಾಡಿದ್ದಾರೆ 17 ಕಂತೆ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಈಗ 2,000 ಬಂದಿದೆ ಸರ್, 18ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ. 2 ಕಂತುಗಳು ಬಂದಿದ್ದಾವೆ ಯಾದಗಿರಿ ಅಂತ, ಅಂದ್ರೆ 16, 17ನೇ ಕಂತಿನ ಹಣ ಬಂದಿದ್ದಾವೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ. ಇನ್ನು 17ನೇ ಕಂತು ಅಮೌಂಟ್ ಬಂದಿದೆ. ಮತ್ತೆ ಗುಲ್ಬರ್ಗದವರು ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಕಮೆಂಟ್ ಮಾಡಿರುವಂಥದ್ದು. 17ನೇ ಕಂತು 2,000 ಬಂತು ವಿಜಯನಗರ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ ನೋಡಿ ಇಲ್ಲಿ. ಸೊ ಅದೇ ರೀತಿಯಾಗಿ 17ನೇ ಕಂತು ಬೀದರ ಬಂದಿದೆ ಅಂತ, ರಾಯಚೂರು ಯಾವಾಗ ಬರುತ್ತೆ ಸರ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ. ಅಂದರೆ ಬೀದರ್ಗೆ ಬಂದಿದೆ, ಈ ಕಡೆ ರಾಯಚೂರಿಗೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ. ಇನ್ನು 17ನೇ ಕಂತಿನ ಹಣ ಬಂತು ಬೆಳಗಾವಿ, ಟುಡೇ ಬಂತು ಬೆಳಗಾವಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ. 17ನೇ ಕಂತು ಬಂದಿದೆ ಫ್ರಮ್ ಬೆಳಗಾವಿ ಅಂತ ಹೇಳ್ಬಿಟ್ಟು ಕಮೆಂಟು. ಈ ರೀತಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಮಾಡಿದ್ದಾರೆ. ಸೊ ಬಹಳಷ್ಟು ಅಂದರೆ ನಿನ್ನೆ ಸ್ಪೀಡ್ ಆಗಿ ಹಣ ಜಮಾ ಆಗಿರುವಂಥದ್ದು. ಸೊ ನಾನು ಹೇಳ್ತಾ ಇದ್ದೆ ನಿಮಗೆ ನಿನ್ನೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಸ್ಪೀಡಾಗಿ ಜಮಾ ಮಾಡಿದ್ರೆ ಒಂದು ವಾರದಲ್ಲಿ ಕ್ಲಿಯರ್ ಆಗತ್ತಪ್ಪ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ನಮ್ಮ ಮನವಿ ಇರುತ್ತೆ, ಆದಷ್ಟು ಸ್ಪೀಡಾಗಿ ಹಣ ಜಮಾ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೆ. ಅದೇ ರೀತಿ ನಿನ್ನೆನೂ ಕೂಡ ಸಾಕಷ್ಟು ಜನರಿಗೆ ಸ್ಪೀಡಾಗಿ ಹಣ ಜಮಾ ಮಾಡಿರುವಂತಹ ಕಾರಣಕ್ಕಾಗಿ ಎಲ್ಲರಿಗೂ ಕೂಡ ಕನ್ಫರ್ಮ್ ಆಗಿದೆ 17ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಈ ಒಂದು ವಾರದಲ್ಲಿ 17ನೇ ಕಂತಿನ ಹಣ ಕ್ಲಿಯರ್ ಆಗ್ಬೋದು, ಓಕೆನಾ. ಸೊ ಇನ್ನು ಬರ್ತಕ್ಕಂತಹ ಜಿಲ್ಲೆಗಳನ್ನ ಈಗಾಗಲೇ ಆಲ್ರೆಡಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋಗಳಲ್ಲಿ. ಸೊ ಒಂದು ವಿಡಿಯೋನ ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಯಾವ ಜಿಲ್ಲೆಗಳಿಗೆ ಇವತ್ತು ಜಮಾ ಆಗ್ತದೆ ಅನ್ನುವಂಥದ್ದು. ಈಗ ಈ ಒಂದು 2 ಕಂತುಗಳ ಹಣದ ಬಗ್ಗೆ ನಿಮಗೆ ಕ್ಲಿಯರಿಟಿ ಸಿಕ್ಕಿದಾಯಿತು, 16 ಮತ್ತು 17ನೇ ಕಂತು. ಸೊ ಹಾಗಾದ್ರೆ ನಿಮಗೆ ಏನೇ 16ನೇ ಕಂತು ಕೂಡ ಬಂದಿಲ್ಲ, 17ನೇ ಕಂತಿನ ಹಣ ಕೂಡ ಬಂದಿಲ್ಲಪ್ಪ ಅಂದರೆ ಏನು ಮಾಡಬೇಕು, ಅದನ್ನು ಸೊಲ್ಯೂಷನ್ ಹೇಗೆ ಪಡ್ಕೊಳ್ಬೇಕು, ಮತ್ತು ಏನು ಪ್ರಾಬ್ಲಮ್ ಆಗಿದೆ ಅನ್ನುವಂಥದ್ದನ್ನು ಹೇಗೆ ಕಂಡು ಹಿಡ್ಕೊಳ್ಬೇಕು ಎಲ್ಲವನ್ನ ಕೂಡ ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಇರುತ್ತೆ, ಆ ಒಂದು ವಿಡಿಯೋ ಲಿಂಕನ್ನು
ವಿಡಿಯೋವನ್ನು ಕ್ಲಿಕ್ ಮಾಡಿ ನೋಡಿದ್ರೆ ಸಾಕು, ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಯುತ್ತೆ, ಏನು ಮಾಡಬೇಕು ಅನ್ನೋಂಥದ್ದು ಗೊತ್ತಾಗುತ್ತೆ. ಮುಂಬರುವಂತಹ ಎಲ್ಲ ಕಂತುಗಳನ್ನು ಪಡ್ಕೊಳ್ತೀರಿ. ಒಂದು ವೇಳೆ ಅದನ್ನು ಮಿಸ್ ಮಾಡಿಕೊಂಡ್ರೆ ನಿಮಗೆ ಯಾವ ಕಂತುಗಳು ಕೂಡ ಜಮಾ ಆಗೋದಿಲ್ಲ. ಇನ್ನು ಈ ವೀಕ್ಷಕರೇ 18ನೇ ಕಂತಿನ ಹಣದ ಬಗ್ಗೆ ಮಾತನಾಡೋದಾದ್ರೆ ಈ ಒಂದು ವಾರದಲ್ಲಿ 17ನೇ ಕಂತಿನ ಹಣ ಕ್ಲಿಯರ್ ಆಗ್ಬೋದು. ಸೊ ನೆಕ್ಸ್ಟ್ ವಾರದಲ್ಲಿ 18ನೇ ಕಂತಿನ ಹಣದ ಬಗ್ಗೆ ಚರ್ಚೆ ನಡೆಯುತ್ತೆ. ಸೊ ಆದಷ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೇಟೆಸ್ಟ್ ಆಗಿ 18ನೇ ಕಂತಿನ ಹಣದ ಬಗ್ಗೆ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಅನ್ನುವಂತಹ ಸೂಚನೆ ಮಾತ್ರ ಕೊಟ್ಟಿದ್ದಾರೆ. ಯಾಕಂದ್ರೆ 3 ಕಂತುಗಳು ಬರಬೇಕಾಗಿತ್ತು ನಮಗೆ ಈ ಒಂದು ತಿಂಗಳಲ್ಲಿ. 3 ಕಂತುಗಳು ಕೂಡ ಈ ಒಂದು 18ನೇ ಕಂತು ಕೂಡ ಕ್ಲಿಯರ್ ಆಯ್ತಪ್ಪ ಅಂದ್ರೆ ನಮಗೆ ಉಳಿದಂಥದ್ದು 19 ಮತ್ತು 20ನೇ ಕಂತು ನಮಗೆ ನೆಕ್ಸ್ಟ್ ಏಪ್ರಿಲ್ನಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ. ಸದ್ಯಕ್ಕೆ ನಾವು 17ನೇ ಕಂತಿನ ಹಣ ಕ್ಲಿಯರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ 18ನೇ ಕಂತಿನ ಹಣದ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೇಡಮ್ ಅವರ ಜೊತೆಗೆ ಮಾತುಕತೆ ಮಾಡಿದ್ರೆ ಆಯಿತು, ಅವಾಗ ಕ್ಲಿಯರಿಟಿ ಕೊಡ್ತಾರೆ. ಓಕೆನಾ, ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ಸೊ ಎಲ್ಲ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಮತ್ತೆ ನೆಕ್ಸ್ಟ್ ಮಾಹಿತಿ ಹಂಚ್ಕೊಂಡು ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.